ವಿಧಾನ ಪರಿಷತ್ನಲ್ಲಿ ವಾಲ್ಮೀಕಿ ಹಗರಣದ ಬಗ್ಗೆ ಚರ್ಚೆ ಆಗಿದೆ. ನಿಲುವಳಿ ಸೂಚನೆ ಮಂಡನೆಗೆ ಬಿಜೆಪಿಯ ನಾಯಕರು ಮುಂದಾದರೂ ತನಿಖೆಯಲ್ಲಿ ನಡೀತಾ ಇದೆ ಅನ್ನೋದರ ಬಗ್ಗೆ. ಅಂದರೆ ನಿಲುವಳಿ ಸೂಚನೆಗೆ ಬಿಜೆಪಿಯ ನಾಯಕರು ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ತನಿಖೆಯಲ್ಲಿದೆ, ಚರ್ಚೆ ಬೇಡ ಅಂತೇಳಿ ಆ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳ್ತಾರೆ. ನಿಯಮಾವಳಿ ಪ್ರಕಾರ ಅವಕಾಶ ನೀಡಲು ವಿಪಕ್ಷ ನಾಯಕರು ಪಟ್ಟಣ ಹಿಡಿತಾರೆ, ಅಲ್ಲೂ ಕೂಡ ಗಲಾಟೆ ಗದ್ದಲ ಆಗತ್ತೆ. ವಿಧಾನ ಪರಿಷತ್ನಲ್ಲಿ ಇಲ್ಲಿ ಪ್ರಮುಖವಾಗಿ ಈ ಹಗರಣದ ಬಗ್ಗೆ, ವಾಲ್ಮೀಕಿ ಹಗರಣದ ಬಗ್ಗೆ ಚರ್ಚೆ ಆಗುತ್ತೆ. ನಿಲುವಳಿ ಸೂಚನೆ ಮಂಡನೆಗೆ ಬಿಜೆಪಿ ನಾಯಕರು ಮುಂದಾಗ್ತಾರೆ. ತನಿಖೆಯಲ್ಲಿ ಇದೆ, ಚರ್ಚೆ ಬೇಡ ಅಂತ ಗೃಹ ಸಚಿವರು ಹೇಳಿದ ತಕ್ಷಣ ಗಲಾಟೆ ಗದ್ದಲ ಆಗುತ್ತೆ. ಪ್ರಸಕ್ತ ವಿಧಾನ ಪರಿಷತ್ತಿನ ಅಧಿವೇಶನದಲ್ಲಿ ಪ್ರಸ್ತಾಪಿಸಲು ಈ ಕೆಳಕಂಡ ವಿಷಯದ ಬಗ್ಗೆ ನಿಲುವಳಿ ಸೂಚನೆ ಕೊಡುತ್ತಿದ್ದೇವೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಕೊಟ್ಟಿದ್ದೇವೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿಗಳ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ನಾವು ಯಾವುದನ್ನ ಗಾದೆ ಮಾತು ಹೇಳ್ತಿದ್ದು, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ, ಭ್ರಷ್ಟಾಚಾರದಕ್ಕೆ ಕೊನೆಯೇ ಇಲ್ಲದ ರೀತಿಯಲ್ಲಿ ಎಲ್ಲೂ ಬಿಡಬಾರ್ದು, ಎಲ್ಲದರಲ್ಲೂ ಅವಕಾಶ ಕೊಟ್ಟಿದ್ದೀರಾ. ಅವಕಾಶ ಕೊಟ್ಟಿದ್ರೆ ನಾವು ಮಾತಾಡಲಿ ಸರ್. ಮೊದಲು ಅವಕಾಶ ಮಂಡನೆ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಮಂಡನೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಲ್ಲ. ನೋಟಿಸ್ ಕೊಟ್ಟಿದ್ದಾರೆ. ಕೊಟ್ಟಿರ್ತಕ್ಕಂಥ ವಿಚಾರನ ಆಸ್ಕಿಂಗ್ ಫಾರ್ ದಿ ಸೀಕಿಂಗ್ ಪರ್ಮಿಷನ್ ಆಫ್ ದಿ ಚೇರ್. ಅದು ಬಿನಾ ಪರ್ಮಿಷನ್ ಕೇಳುವಾಗಲೇ ಅವರು ಎದ್ದು ಕೂತ್ರೆ ಹೇಗೆ ಬರೋದಿಲ್ಲ? ಅದು ಇದು ಯಾಕೆ ಮಾತಾಡ್ತಿದ್ದೀವಿ? ಯಾಕೆ ಕೊಡಬೇಡ ಪೂರ್ಣ ಮಿನಿಸ್ಟರ್ ಅದು ಬರಲ್ಲ ಅಂತ ಹೇಳಿ ನಾವು ಚೇರಿಗೆ ನೋಡಿ, ಒಂದ್ ನಿಮಿಷ ಇಷ್ಟೋ ತನಕ ನಾನು ಹೇಳಿದೀನಿ, ಮತ್ತದನ್ನು ಮಾಡ್ತೀವಿ. ಎಲ್ಲರೂ ಯಾಕೆ ನಿಂತೀರಿ? ಎಲ್ಲ ನೀ ಕೊಡಪ್ಪ ಶುರು ಆತನಿಲ್ಲ. ನೀ ಯಾರು ಬಂದು ದೊಡ್ಡ ಚೆನ್ನಾಗಿ ಸರಿ ಹೇಳಿ ಶುರು ಆತ. ಚೀಫ್ ವಿಪ್ಪದಾರ ಸಭಾನಾಯಕರಿದಾರ. ಒಂದ್ ನಿಮಿಷ ನೋಡಿ, ನಾನು ನಿಮ್ಗೆ ಬೆಳಗ್ಗೆ ನೀವು ನೋಟಿಸನ್ನು ಕೊಟ್ಟಿದ್ರಿ. ನೋಟಿಸನ್ನು ಕೊಟ್ಟಾಗ ನಿಮಗೆ ಏನಂದ್ರೆ ನಾನು ಕ್ವಶನ್ ಅವರ್ಸ್ ಮುಗಿದ ಅಂತ ಹೇಳಿದೆ. ಕ್ವಶನ್ ಮುಗಿದ್ರೆ ನೀವು ಏನು ಕೊಟ್ಟಿರಿ ಅದನ್ನ ಓದ್ರಿ. ಹೇಳ್ತೀನಿ ನಿಮ್ಗೆ ಭಾಷಣ ಮಾಡೋದು ಬೇಡ, ಅದನ್ನೇ ಓದ್ತಾ ಇರೋದು. ಅದು ಓದಿ. ಒಂದ್ ನಿಮಿಷ ಮಾನ್ಯ ನೋಟಿಸ್ ಕೊಟ್ಟದನ್ನ ಓದಿ. ಮಾನ್ಯ ಸಭಾಪತಿಗಳೇ, ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರು ಹಣವನ್ನು ಅಕ್ರಮವಾಗಿ ದುರುಪಯೋಗ ಮಾಡಿಕೊಳ್ಳಲಾಗಿದೆ. ಇಲಾಖಾ ಸಚಿವರ ಮೌಖಿಕ ಸೂಚನೆ ಮೇರೆಗೆ ಹಣ ವರ್ಗಾವಣೆ ಮಾಡಿರುವುದಾಗಿ ಡೆತ್ ನೋಟ್ ಅನ್ನು ಉಲ್ಲೇಖಿಸಿ ನಿಗಮದ ಅಧೀಕ್ಷಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೀತಿ ಸಂಹಿತೆ ಜಾರಿ ಇದ್ದ ಸಮಯದಲ್ಲಿ ಇಷ್ಟು ದೊಡ್ಡ ಮೊತ್ತವು ಹೊರ ರಾಜ್ಯದ ವಿವಿಧ ಬ್ಯಾಂಕ್ಗಳ ಬೇನಾಮಿ ಖಾತೆಗಳಿಗೆ ವರ್ಗಾವಣೆಯಾಗಿದ್ದು, ಆ ಹಣವನ್ನು ಡ್ರಾ ಕೂಡ ಮಾಡಲಾಗಿದೆ. ಇದು ಪೂರ್ವ ಸಿದ್ಧತೆಯೊಂದಿಗೆ ಯೋಜನಾಬದ್ಧವಾಗಿ ನಡೆಸಿದ ನಿಗಮ ಪ್ರಾಯೋಜಿತ ಭ್ರಷ್ಟಾಚಾರವಾಗಿದೆ. ಹಣ ವರ್ಗಾವಣೆ ಹಿಂದೆ ದೊಡ್ಡ ಜಾಲ ಇದ್ದು ಪ್ರಕರಣ ಗಂಭೀರ ಸ್ವರೂಪದ್ದಾಗಿದೆ. ಸರ್ಕಾರದ ಮೂಗಿನಡಿಯಲ್ಲೇ ತನಿಖೆ ನಡೆಯುತ್ತಿರುವ ಕಾರಣ ತನಿಖೆ ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿಲ್ಲ. ಅಕ್ರಮವಾಗಿ ವರ್ಗಾವಣೆ ಆಗಿದ್ದ ಹಣವನ್ನು ಈವರೆಗೆ ಪೂರ್ಣ ಪ್ರಮಾಣದಲ್ಲಿ ವಶಪಡಿಸಿಕೊಳ್ಳಲು ಸಾಧ್ಯವಾಗಿಲ್ಲ.
ಸರ್ಕಾರ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಅವರನ್ನು ರಕ್ಷಿಸುವತ್ತ ಗಮನ ಹರಿಸಿದೆ ಎಂಬ ಅಭಿಪ್ರಾಯ ಸಾರ್ವಜನಿಕ ವಲಯದಲ್ಲಿದೆ. ಪರಿಶಿಷ್ಟ ಪಂಗಡದ ಸಮುದಾಯದ ಅಭಿವೃದ್ಧಿಗೆ ಮೀಸಲಾಗಿದ್ದ ಹಣವನ್ನು ದುರುಪಯೋಗಪಡಿಸಿಕೊಳ್ಳುವ ಮೂಲಕ ಆ ಸಮುದಾಯದ ಜನರಿಗೆ ವಂಚಿಸಲಾಗಿದೆ. ಹಣಕಾಸು ಇಲಾಖೆ ಅಡಿಯಲ್ಲಿ ಅವ್ಯವಹಾರ ನಡೆದಿದ್ದು, ಈ ಅಕ್ರಮ ಹಣ ವರ್ಗಾವಣೆಯ ವಿಚಾರವನ್ನು 15/7/2024 ನಿಲುವಳಿ ಸೂಚನೆ ಮೂಲಕ ಚರ್ಚಿಸಲು ಅವಕಾಶ ನೀಡಬೇಕೆಂದು ಕೋರುತ್ತೇನೆ. ಪ್ರಸ್ತುತ ನಿಲುವಳಿ ಸನ್ಮಾನ್ಯ ಸಭಾಪತಿಯರವರು ಕೇಳ್ತೀರಾ ನಿಗ್ರಹ ಮಾಡ್ತೀರ? ನನ್ನ ಮಾತು ಕೇಳ್ತೀರಾ ನಿಗ್ರಹ ಮಾಡ್ತೀರಿ? ನೀವು ಕೇಳಿ ಎಲ್ಲೆಲ್ಲ ಬೇರೆ ಹೇಳ್ತೀನಿ. ಒಂದು ನಿಮಿಷ ಕೇಳಿ ನಾ ಹೇಳೋದು. ಈಗ ನಾನು ಇದೇ ನಿಮಗೆ ಏನು ಹೇಳಿದ್ದೀನಿ ಅಂದ್ರೆ AG ಅವ್ರು ಕೂಡ ಸಂಬಂಧಪಟ್ಟವ್ರು ಮಾತಾಡೋದು ಹೇಳಿದ್ದೀನಿ ನಾನು. ಈಗ ಅದರ ಪ್ರಕಾರ ನಾನು ಈಗ 10 ನಿಮಿಷದಲ್ಲಿ ಅವ್ರು ಕೂಡ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿ ಬಂದ ನಂತರ ನನಗೆ ಏನು ತೀರ್ಮಾನ ಹೇಳ್ತಾನೋ ನಿಮ್ಗೆ ಹೇಳ್ತೀನಿ. ನಾನು ತೀರ್ಮಾನ ಮಾಡ್ತೀನಿ. ದಯಮಾಡಿ ಅಲ್ಲಿವರೆಗೆ ಏನಂದ್ರೆ ನೀವು ಒಂದು ನಿಮಿಷ ನನ್ನ ಮಾತು ಕೇಳಿ. ಅಲ್ಲಿವರೆಗೆ ನೀವು ನಿಮ್ಮ ಸ್ಥಳಕ್ಕೆ ಕೂತ್ಕೊಳ್ರಿ. ಔಷಧದಲ್ಲಿ ನಡೀಲಿ. ಒಂದು ಉಪಾಧ್ಯಕ್ಷ ಒಂದು ಕಾಲಿನ ಗಂಟೆ ತಗೊಳ್ಳಿ. ನಾವು ಕೂಡ ಚರ್ಚೆ ಮಾಡಿ ಬಂದು ನನಗೆ 99% ನಿಮ್ಗೇನು ಹೇಳ್ತಂತ ಗೊತ್ತೈತೆ. ನಾನು ಹೇಳ್ತೀನಿ. ಖಂಡಿತವಾಗಿ ನಿಮಗೆಲ್ಲ ನ್ಯಾಯ ಕೊಡುವಂತ ಕೆಲಸನ ಮಾಡ್ತೀನಿ. ಮಾನ್ಯ ಸಭಾಪತಿಗಳೇ, ಈಗಾಗಲೇ ವಿಧಾನಸಭೆಯಲ್ಲಿ ಬಿಡಿ, ನನಗೆ ನಾನು ನೋಡಿದ್ದೀನಿ. ಕನ್ವರ್ಷನ್ ನೋಡಿದ್ದೀನಿ. ನನ್ನ ಮಾತು ಕೇಳಿ. ಒಂದ್ ನಿಮಿಷ ಸಭಾಪತಿಗಳೇ, ಈ ದಿನನಿತ್ಯ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ಈ ಹಗರಣದ ಬಗ್ಗೆ ಚರ್ಚೆ ಆಗ್ತಾನೆ ಇದೆ. ನಮ್ಮ ಆಸೆ ಇರೋದೇನು ಅಂದ್ರೆ, ಅಲ್ಲಿ ಯಾರು ಟ್ರೆಜರಿ ಬೆಂಚ್ ಅಲ್ಲಿ ಕೂತಿದ್ದಾರೆ, ಇವ್ರದ್ದೇನು ಪಾತ್ರ ಇಲ್ಲ, ಬೇಲಿ ಎದ್ದು ಹೊಲೆ ಮೇಯ್ದಿಲ್ಲ, ಏನು ಲೂಟಿ ಆಗಿಲ್ಲ, ಅವ್ರು ನಿರ್ದೋಷಿಗಳಾಗಿ ಹೊರಗೆ ಬರಲಿ ಅಂತ ನಮ್ಮ ಆಸೆ. ಅವ್ರು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ. ಈಗ ಅವ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.